ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಾಕಿಸ್ತಾನದ ಏರ್ ಬೇಸ್ಗಳಲ್ಲಿ ಸತತವಾಗಿ ಟರ್ಕಿ ಹಾಗೂ ಚೈನಾದ ಮಿಲಿಟರಿ ಟ್ರಾನ್ಸ್ಪೋರ್ಟ್ ವಿಮಾನಗಳು ಕಳೆದ 60 ಗಂಟೆಗಳಲ್ಲಿ ಹಲವಾರು ಬಾರಿ ಇಳಿದಿವೆ ಅನ್ನೋ ಸುದ್ದಿ ಬರ್ತಾ ಇದೆ. ಇಲ್ಲಿ ಚೈನಾ ಹಾಗೂ ಟರ್ಕಿಯ ಭಾರಿ ಗಾತ್ರದ ಮಿಲಿಟರಿ ಟ್ರಾನ್ಸ್ಪೋರ್ಟ್ ವಿಮಾನಗಳು ಪಾಕಿಸ್ತಾನಕ್ಕೆ ಸರ್ವಿಸ್ ಮಾಡಿಸ್ಕೊಳ್ಳೋದಕ್ಕೇನು ಬರೋದಿಲ್ಲ. ಆ ವಿಮಾನಗಳಲ್ಲಿ ದೊಡ್ಡ ಪ್ರಮಾಣದ ಆಯುಧ ಕನ್ಸೈನ್ಮೆಂಟ್ ಬಂದಿರೋ ಸಾಧ್ಯತೆಗಳಿವೆ. ಇಲ್ಲಿ ಪಾಕಿಸ್ತಾನ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಕಳಕೊಂಡ ಆಯುಧಗಳನ್ನ ಮತ್ತೆ ತುಂಬಿಕೊಳ್ತಾ ಇದೆಯಾ ಅಥವಾ ಮತ್ತೊಂದು ಯುದ್ಧಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆಯಾ ಗೊತ್ತಾಗ್ತಾ ಇಲ್ಲ. ಆದರೆ ಈ ಬೆಳವಣಿಗೆ ಪಾಕಿಸ್ತಾನದ ಬಗ್ಗೆ ಭಾರತ ಇನ್ನಷ್ಟು ಎಚ್ಚರಿಕೆಯಿಂದ ಗಮನಿಸಬೇಕಾದ ಅಗತ್ಯವನ್ನು ತೋರ್ತಾ ಇದೆ. ಹಾಗಾದ್ರೆ ಪಾಕಿಸ್ತಾನದಲ್ಲಿ ಏನಿದು ಮಿಲಿಟರಿ ಟ್ರಾನ್ಸ್ಪೋರ್ಟ್ ವಿಮಾನಗಳ ಸದ್ದು? ಈ ಎರಡೂ ದೇಶಗಳು ಇದುವರೆಗೆ ಪಾಕಿಸ್ತಾನಕ್ಕೆ ಕೊಟ್ಟಿರೋ ಆಯುಧಗಳೆಷ್ಟು? ಪಾಕಿಸ್ತಾನ ತನ್ನ ಬತ್ತಳಿಕೆಯನ್ನು ಯಾಕೆ ತುಂಬಿಕೊಳ್ಳೋದಕ್ಕೆ ಹೋಗ್ತಾ ಇದೆ? ಬನ್ನಿ ನೋಡೋಣ. ಗೆಳೆಯರೆ, ಕಳೆದ 60 ಗಂಟೆಗಳಲ್ಲಿ ಪಾಕಿಸ್ತಾನದಲ್ಲಿ ಅಸಹಜ ವೈಮಾನಿಕ ಚಲನವಲನಗಳನ್ನು ಭಾರತೀಯ ಬೇಹುಗಾರಿಕಾ ಏಜೆನ್ಸಿಗಳು ಗುರುತಿಸಿವೆ. ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಇಮೇಜುಗಳು ಕೂಡ ಬಿಡುಗಡೆ ಆಗಿವೆ. ಅಲ್ಲಿ ನಿರಂತರವಾಗಿ ಚಕ್ಲಾಲಾ ಮತ್ತು ಇನ್ನಿತರ ಏರ್ಬೇಸ್ಗಳಿಗೆ ಚೈನಾ ಮತ್ತು ಟರ್ಕಿಯ ಮಿಲಿಟರಿ ಟ್ರಾನ್ಸ್ಪೋರ್ಟ್ ವಿಮಾನಗಳು ಬಂದು ಹೋಗಿವೆ ಅನ್ನೋದು ಸುದ್ದಿ. ಅದನ್ನ ಗುರುವಾರ ನ್ಯೂಸ್ 18 ಮೊದಲು ಪ್ರಕಟಿಸಿದೆ. ಆ ನಂತರ ಸಾಕಷ್ಟು ಮಾಧ್ಯಮಗಳು ಆ ಸುದ್ದಿಯನ್ನ ಪ್ರಸಾರ ಮಾಡೋದಕ್ಕೆ ಶುರು ಮಾಡಿವೆ. ಇಲ್ಲಿ ಟರ್ಕಿಯ TUAF 526 ಅನ್ನೋ ವಿಮಾನವನ್ನ ಗುರುತಿಸಲಾಗಿದೆ. ಹಾಗೆ ಚೈನಾದ ಭಾರಿ ಗಾತ್ರದ ಮಿಲಿಟರಿ ಸಾರಿಗೆ ವಿಮಾನ Y-20 ಕೂಡ ಅಲ್ಲಿಗೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಈ ಹಿಂದೆ ಅಂದ್ರೆ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಕೂಡ ಇದೇ Y-20 ವಿಮಾನ ಪದೇ ಪದೇ ಪಾಕಿಸ್ತಾನಕ್ಕೆ ಹೋಗಿತ್ತು. ಅಲ್ಲಿಗೆ ಆಯುಧ ಸಾಮಗ್ರಿಗಳನ್ನ ಚೈನಾ ಕಳುಹಿಸಿಕೊಟ್ಟಿದೆ ಅಂತ ಭಾರತ ಹೇಳ್ತಾದ್ರೂ ಪಾಕಿಸ್ತಾನ ಯಥಾ ಪ್ರಕಾರ ಆ ವರದಿಗಳನ್ನ ನಿರಾಕರಿಸಿತು. ಹಾಗೆ ಈ ವರ್ಷದ ಮಾರ್ಚ್ ಮತ್ತು ಏಪ್ರಿಲ್ ನಡುವೆ ಕೂಡ ಈ ವಿಮಾನ ಪದೇ ಪದೇ ಪಾಕಿಸ್ತಾನದಲ್ಲಿ ಕಾಣಿಸ್ಕೊಳ್ತು. ಆ ಸಂದರ್ಭದಲ್ಲಿ ಇರಾನ್ಗೆ ಬೇಕಾದ ಮಿಸೈಲ್ಗಳನ್ನ ಚೈನಾ ಪಾಕಿಸ್ತಾನದ ಮೂಲಕ ಸರಬರಾಜು ಮಾಡಿಸ್ತಾ ಇದೆ ಅನ್ನೋ ವರದಿಗಳು ಬಂದವು. ಆದರೆ ಅದನ್ನು ಪಾಕಿಸ್ತಾನ ಸುಳ್ಳು ಸುದ್ದಿಗಳು ಅಂತಲೇ ಹೇಳಿತು. ಚೈನಾದ ಆಯುಧಗಳನ್ನ ಪಾಕಿಸ್ತಾನ ಇರಾನ್ಗೆ ಕೊಡ್ತಾ ಇದೆ ಅನ್ನೋದನ್ನ ಒಪ್ಪಿಕೊಂಡು ಬಿಟ್ರೆ ಅವರು ಅಮೆರಿಕ ಹಾಗೂ ಸಮಸ್ತ ಅರಬ್ ದೇಶಗಳ ಕೆಂಗಣ್ಣಿಗೆ ಗುರಿಯಾಗಬೇಕಾಗತ್ತೆ. ಹೀಗಾಗಿ ಪಾಕಿಸ್ತಾನ ಆ ಎಲ್ಲ ವರದಿಗಳನ್ನ ನಿರಾಕರಿಸಿತು. ಗೆಳೆಯರೆ, ಚೈನಾ ಹಾಗೂ ಪಾಕಿಸ್ತಾನದ ನಡುವೆ ರಕ್ಷಣಾ ಒಪ್ಪಂದ ಇದೆ ಅನ್ನೋದು ಗೊತ್ತಿರೋ ವಿಷಯನೇ. ಚೈನಾ ಪಾಕಿಸ್ತಾನಕ್ಕೆ ಆಯುಧಗಳನ್ನು ಕೊಡ್ತಾ ಇರೋದು ಕೂಡ ರಹಸ್ಯ ಏನಲ್ಲ. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಚೈನಾ ಪಾಕಿಸ್ತಾನಕ್ಕೆ ಪ್ರತಿ ಕ್ಷಣದ ಸ್ಯಾಟಲೈಟ್ ಮಾಹಿತಿಯನ್ನ ಹಂಚಿಕೊಳ್ತಾ ಇತ್ತು ಅನ್ನೋದನ್ನ ಭಾರತೀಯ ವಾಯುಪಡೆಯ ಅಧಿಕಾರಿಗಳು ಹೇಳಿದ್ರು. ಆನಂತರ ಚೈನಾದ ಮಾಧ್ಯಮ ಸೌತ್ ಚೈನಾ ಮಾರ್ನಿಂಗ್ ಪೋಸ್ಟ್ ಕೂಡ ಚೈನಾದ ಇಂಜಿನಿಯರ್ಗಳು ಕದನದ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಆನ್ಸೈಟ್ ಸಪೋರ್ಟ್ ಅನ್ನ ಕೊಡ್ತಾ ಇದ್ರು ಅನ್ನೋದನ್ನು ಒಪ್ಕೊಳ್ತು. ಹಾಗೇನೆ ಅವತ್ತಿನ ಭಾರತದ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಜನರಲ್ ಅನಿಲ್ ಚೌಹಾಣ್ ಅವರು ಪಾಕಿಸ್ತಾನ ತನ್ನ 80% ಮಿಲಿಟರಿ ಸಾಮಗ್ರಿಗಳನ್ನ ಚೈನಾದಿಂದ ಆಮದು ಮಾಡಿಕೊಳ್ತಾ ಇದೆ ಅನ್ನೋದನ್ನು ಕೂಡ ಬಹಿರಂಗಪಡಿಸಿದ್ರು. ಗೆಳೆಯರೆ, ಚೈನಾ ಪಾಕಿಸ್ತಾನಕ್ಕೆ J-10C ಫೈಟರ್ ಜೆಟ್ಗಳನ್ನು ಕೊಟ್ಟಿದೆ. JF-17ಗಳನ್ನ ಪಾಕಿಸ್ತಾನ ಮತ್ತು ಚೈನಾ ಜಂಟಿಯಾಗಿ ತಯಾರು ಮಾಡೋದಾಗಿ ಹೇಳ್ಕೊಳ್ತವೆ. ಹಾಗೆ PL-15 ಲಾಂಗ್ ರೇಂಜ್ ಏರ್ ಟು ಏರ್ ಮಿಸೈಲುಗಳು, HQ-9B ಏರ್ ಡಿಫೆನ್ಸ್ ಸಿಸ್ಟಮ್ಗಳು, LY-80 ರೆಡಾರ್ಗಳು, FN-16 ಮ್ಯಾನ್ ಪಾಡ್ಸ್, SH-15 ಟ್ರಕ್ ಮೌಂಟೆಡ್ ಗನ್ನುಗಳು, VT-4 ಟ್ಯಾಂಕುಗಳು, CH-4 ಮತ್ತು ವಿಂಗ್ ಲೂಂಗ್ ಡ್ರೋನುಗಳು, ಹ್ಯಾಂಗ್ ಓವರ್ ಕ್ಲಾಸ್ ಜಲಾಂತರ್ಗಾಮಿಗಳು ಇವೆಲ್ಲ ಕೂಡ ಚೈನಾದಿಂದ ಪಾಕಿಸ್ತಾನಕ್ಕೆ ಸರಬರಾಜಾಗ್ತಾ ಇವೆ. ಹಾಗೆ ಮೊನ್ನೆ ಭಾರತದ ಗಡಿಯುದ್ದಕ್ಕೂ ನಿಲ್ಲಿಸೋದಕ್ಕೆ ಪಾಕಿಸ್ತಾನಕ್ಕೆ ಚೈನಾ ಸುಮಾರು 250 ಹವಿಟ್ಜರ್ಗಳನ್ನ ಸರಬರಾಜು ಮಾಡಿದೆ. ಹಾಗೆ 8 ಹ್ಯಾಂಗ್ ಓವರ್ ಕ್ಲಾಸ್ ಸಬ್ಮರೀನ್ ಡೀಲ್ ಕೂಡ ಆ ಎರಡೂ ದೇಶಗಳ ನಡುವೆ ಆಗಿದೆ. ಅದರಲ್ಲಿ 4 ಚೈನಾದಲ್ಲಿ ತಯಾರಾಗಿ ಪಾಕಿಸ್ತಾನಕ್ಕೆ ಬರುತ್ತವೆ, ಇನ್ನು 4 ಜಂಟಿಯಾಗಿ ತಯಾರು ಮಾಡ್ಕೋತಾರೆ. ಅದರಲ್ಲಿ ಒಂದು ಸಬ್ಮರೀನ್ ಈಗಾಗಲೇ ಪಾಕಿಸ್ತಾನವನ್ನು ತಲುಪಿದೆ. ಇನ್ನು ನಿಮಗೆ ಗೊತ್ತಲ್ಲ, ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಚೈನಾ ಕೊಟ್ಟಿದ್ದ ಬಹುತೇಕ HQ-9ಗಳನ್ನ ಭಾರತ ನಾಶ ಮಾಡ್ತು. ಹಾಗೆ ಅವರ LY-80 ರೆಡಾರ್ಗಳು ಕೂಡ ನಾಶ ಆದವು. ಸಿಂಧೂರ್ ನಂತರ ಕೂಡ ಮತ್ತೆ ಚೈನಾದ ಮಿಲಿಟರಿ ಟ್ರಾನ್ಸ್ಪೋರ್ಟ್ ವಿಮಾನಗಳು ಪಾಕಿಸ್ತಾನಕ್ಕೆ ಬಂದವು. ಆಗೊಂದಷ್ಟು ಹಾಳಾದ ಆಯುಧಗಳ ರಿಪ್ಲೇಸ್ಮೆಂಟ್ ಆಗಿದೆ ಅಂತ ಹೇಳಲಾಯಿತು. ಆದ್ರೆ ಯಾವ ಆಯುಧಗಳನ್ನ ಮತ್ತೆ ಚೈನಾ ಪೂರೈಕೆ ಮಾಡ್ತು ಅನ್ನೋದು ಬಹಿರಂಗಗೊಳ್ಳಿಲ್ಲ. ಇನ್ನು ಟರ್ಕಿ ಕೂಡ ಈ ಹಿಂದೆ ಸಾಕಷ್ಟು ಆಯುಧಗಳನ್ನ ಪಾಕಿಸ್ತಾನಕ್ಕೆ ಕೊಟ್ಟಿದೆ. 2018ರಲ್ಲಿ ಪಾಕಿಸ್ತಾನ ಹಾಗೂ ಟರ್ಕಿಗಳ ನಡುವೆ T-129 ಕಾಂಬ್ಯಾಟ್ ಹೆಲಿಕಾಪ್ಟರ್ಗಳ ಖರೀದಿ ಒಪ್ಪಂದ ಆಯಿತು. ಅದರ ಪ್ರಕಾರ 30 ಕಾಂಬ್ಯಾಟ್ ಹೆಲಿಕಾಪ್ಟರ್ಗಳನ್ನ ಟರ್ಕಿಯಿಂದ ಪಾಕಿಸ್ತಾನ ಖರೀದಿ ಮಾಡೋದಕ್ಕೆ ಸಹಿ ಹಾಕ್ತು. ಅದು ಟರ್ಕಿ ಹಾಗೂ ಪಾಕಿಸ್ತಾನಗಳ ನಡುವಿನ ಅತಿ ದೊಡ್ಡ ರಕ್ಷಣಾ ಒಪ್ಪಂದ ಅನ್ನಿಸ್ಕೊಳ್ತು. ಹಾಗೆ ಬೈರಕ್ತರ್ TB2 ಡ್ರೋನುಗಳು, ಈಹಾ-3 ಮತ್ತು ಸಾಂಗರ್ ಲಾಯ್ಡ್ರಿಂಗ್ ಡ್ರೋನ್ಗಳನ್ನ ಟರ್ಕಿಯಿಂದ ಪಾಕಿಸ್ತಾನ ಖರೀದಿ ಮಾಡಿದೆ. ಇನ್ನು ಪಾಕಿಸ್ತಾನದ ಅಗೋಸ್ತಾ 90B ಸಬ್ಮರೀನ್ ಅನ್ನ ಆಧುನೀಕರಣಗೊಳಿಸುವ ಕಾಂಟ್ರಾಕ್ಟ್ ಅನ್ನು ಕೂಡ ಟರ್ಕಿಗೆ ಕೊಡಲಾಗಿದೆ.
ಹೀಗೆ ಟರ್ಕಿಯಿಂದ ಖರೀದಿ ಮಾಡಿದ ಆಯುಧಗಳನ್ನ, ಡ್ರೋನುಗಳನ್ನ ಪಾಕಿಸ್ತಾನ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಭಾರತದ ವಿರುದ್ಧ ಬಳಕೆ ಮಾಡಿತು. ಸುಮಾರು 300ರಿಂದ 400 ಟರ್ಕಿಶ್ ಸಾಂಗರ್ ಹಾಗೂ ಈಹಾ 3ಗಳು ಮತ್ತು ಚೈನಾದ CH-4 ಹಾಗೂ ವಿಂಗ್ಲೋಂಗ್ ಡ್ರೋನುಗಳ ದೊಡ್ಡ ಪ್ರಮಾಣದ ದಾಳಿಯನ್ನ ಭಾರತದ ಆಕಾಶ್ ಮತ್ತು ಇನ್ನಿತರ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ನಾಶ ಮಾಡಿದ್ವು. ಅಲ್ಲಿಗೆ ಟರ್ಕಿಯ ಡ್ರೋನ್ಗಳ ಬಣ್ಣ ಕೂಡ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಬಯಲಾಯಿತು. ಸೊ ಈಗ ಮತ್ತೆ ಪಾಕಿಸ್ತಾನ ಟರ್ಕಿಯ ಆಯುಧಗಳನ್ನು ತಂದು ತುಂಬಿಕೊಳ್ತಾ ಇದೆ ಅನ್ನೋದು ಈ ಮಿಲಿಟರಿ ಏರ್ಕ್ರಾಫ್ಟ್ಗಳ ನಿರಂತರ ಭೇಟಿಯಿಂದ ಗೊತ್ತಾಗ್ತಾ ಇರೋ ವಿಷಯ. ಗೆಳೆಯರೆ, ಇಲ್ಲಿ 2 ಅವಕಾಶಗಳಿವೆ. ಒಂದು, ಪಾಕಿಸ್ತಾನ ತಾನು ಆಪರೇಷನ್ ಸಿಂಧೂರಲ್ಲಿ ಕಳಕೊಂಡ ಆಯುಧಗಳನ್ನ ಅತ್ಯಂತ ವೇಗವಾಗಿ ಮರುಪೂರಣ ಮಾಡಿಕೊಳ್ತಾ ಇದೆ. ಇದು ಭಾರತದ ವಿರುದ್ಧ ತನ್ನನ್ನು ತಾನು ಮತ್ತೆ ಸಜ್ಜುಗೊಳಿಸಿಕೊಳ್ಳುವ ಪ್ರಯತ್ನದ ಭಾಗ ಆಗಿರಬಹುದು. ಹಾಗೆ ಟರ್ಕಿ, ಪಾಕಿಸ್ತಾನ ಮತ್ತು ಸೌದಿ ಅರೇಬಿಯಾಗಳು ಇಸ್ಲಾಮಿಕ್ ನ್ಯಾಟೋಗೆ ಸಹಿ ಹಾಕಿದ ನಂತರ ಟರ್ಕಿ ಇಲ್ಲಿ ಪಾಕಿಸ್ತಾನಕ್ಕೆ ಆಯುಧಗಳನ್ನು ಕೊಡುವ ಮೂಲಕ ನ್ಯಾಟೋದ ಶಕ್ತಿಯನ್ನ ಹೆಚ್ಚು ಮಾಡ್ತಾ ಇರಬೇಕು. ಹಾಗೆ ಈ ಹಿಂದಿನ ಒಪ್ಪಂದದ ಹಾಗೆ ಕೊಡಬೇಕಿದ್ದ ಆಯುಧಗಳನ್ನ ಟರ್ಕಿ ಈಗ ಸರಬರಾಜು ಮಾಡ್ತಲೂ ಇರಬಹುದು. ಇನ್ನು ನ್ಯಾಟೋ ಮಾಡಿಕೊಂಡಿರುವುದು ಸೌದಿಯನ್ನ ಕಾಪಾಡೋದಿಕ್ಕೆ. ಅಫ್ಕೋರ್ಸ್ ಸೌದಿಲಿ ಪಾಕಿಸ್ತಾನ ತನ್ನ ಸೇನಾ ಪಡೆಗಳನ್ನ ನಿಲ್ಲಿಸಿದೆ. ಅವರಿಗಾಗಿ ಆಯುಧಗಳನ್ನ ಖರೀದಿ ಮಾಡೋದೇ ಆದ್ರೆ ಅದನ್ನ ಸೌದಿ ಅರೇಬಿಯಾ ಮಾಡುತ್ತೆ. ಪಾಕಿಸ್ತಾನ ತನ್ನ ಹಣದಲ್ಲಿ ಆಯುಧಗಳನ್ನ ಖರೀದಿ ಮಾಡೋದಿಕ್ಕೆ ಹೋಗೋದಿಲ್ಲ. ಹೀಗಾಗಿ ಇದು ಇಸ್ಲಾಮಿಕ್ ನ್ಯಾಟೋ ಒಪ್ಪಂದದ ಭಾಗವಾಗಿ ಸರಬರಾಜು ಆಗ್ತಾ ಇರೋ ಆಯುಧಗಳು ಅಂತ ಅನ್ಸೋದಿಲ್ಲ. ಇನ್ನು ಪಾಕಿಸ್ತಾನ ತನ್ನ ಖಾಲಿಯಾದ ಬತ್ತಳಿಕೆಯನ್ನಿಲ್ಲಿ ತುಂಬಿಕೊಳ್ತಾ ಇದೆ. ಅದು ಭಾರತದ ವಿರುದ್ಧ ಬೇಕಾದರೂ ಆಗಿರಬಹುದು, ಅಥವಾ ಆಫ್ಘನಿಸ್ತಾನದ ವಿರುದ್ಧ ದಾಳಿ ಮಾಡೋದಕ್ಕೆ, ಅಥವಾ ಬಲೂಚ್ ಪಡೆಗಳ ವಿರುದ್ಧದ ಕಾರ್ಯಾಚರಣೆಗೆ ಪಾಕಿಸ್ತಾನ ಡ್ರೋನ್ ಹಾಗೂ ಇನ್ನಿತರ ಆಯುಧಗಳನ್ನ ತರಿಸಿಕೊಂಡಿರುವ ಸಾಧ್ಯತೆಗಳನ್ನ ಇಲ್ಲಿ ತಳ್ಳಿ ಹಾಕೋದಿಕ್ಕಾಗೋದಿಲ್ಲ. ಇನ್ನು ಚೈನಾ, ಇಲ್ಲಿ ಚೈನಾದ ಮಿಲಿಟರಿ ಟ್ರಾನ್ಸ್ಪೋರ್ಟ್ ವಿಮಾನಗಳು ನೂರ್ಖಾನ್ ಮತ್ತು ಮಸೂರ್ ಏರ್ ಬೇಸ್ ಗಳಿಗೆ ಬಂದಿಳಿದಿವೆ ಅಂತ ಹೇಳಲಾಗ್ತಾ ಇದೆ. ಮಸೂರ್ ಏರ್ ಬೇಸ್ ಅಂದ್ರೆ ನೀವಿಲ್ಲಿ ಮ್ಯಾಪ್ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಸಿಂಧ್ ಪ್ರಾಂತ್ಯದಲ್ಲಿ ಈ ಏರ್ ಬೇಸ್ ಇದೆ. ಪಾಕಿಸ್ತಾನದ ಅತಿ ದೊಡ್ಡ ಮಿಲಿಟರಿ ಏರ್ ಬೇಸ್ ಗಳ ಪೈಕಿ ಇದು ಕೂಡ ಒಂದು ಅನ್ನಿಸ್ಕೊಳ್ಳುತ್ತೆ. ಇನ್ನು ನೂರ್ಖಾನ್ ಪಂಜಾಬ್ ಪ್ರಾವಿನ್ಸ್ ನಲ್ಲಿದೆ. ಈಗ ಅತಿ ಹೆಚ್ಚು ಆಕ್ಟಿವಿಟಿಗಳು ಕಾಣಿಸ್ಕೊಂಡಿರೋದು ಈ ಏರ್ ಬೇಸ್ ಗಳಲ್ಲಿ. ಇಲ್ಲಿ ಚೈನಾ ಇಸ್ಲಾಮಿಕ್ ನ್ಯಾಟೋಗೆ ಬೆಂಬಲ ಕೊಡೋದಿಕ್ಕೆ ಆಯುಧಗಳನ್ನ ಸರಬರಾಜು ಮಾಡಿರಲಾರದು. ಯಾಕೆಂದ್ರೆ ಹಾಗೆ ಮಾಡಿದ್ರೆ ಇರಾನ್ನ ವಿರುದ್ಧ ಆಯುಧಗಳನ್ನ ಕೊಟ್ಟಂತಾಗತ್ತೆ. ಇನ್ನು ಇರಾನಿಗೆ ಆಯುಧಗಳನ್ನ ಕೊಡಬೇಕು ಅನ್ನೋ ಕಾರಣಕ್ಕೆ ಚೈನಾ ಪಾಕಿಸ್ತಾನವನ್ನ ಬಳಸ್ಕೊಳ್ತಾ ಇದೆಯಾ, ಇದನ್ನ ತಳ್ಳಿ ಹಾಕೋದಿಕ್ ಆಗೋದಿಲ್ಲ. ಇನ್ನು ಪಾಕಿಸ್ತಾನಕ್ಕೂ ಅಂತ ಒಂದು ಇತಿಹಾಸನೇ ಇದೆ. ಅವರು ಸಂಧಾನ ಮಾಡುವ ನೆಪದಲ್ಲಿ ಇರಾನ್ಗೆ ಸಹಾಯ ಮಾಡ್ತಾ ಇದ್ರು ಅಂತ ಮೊನ್ನೆ ಅಮೆರಿಕ ಆರೋಪ ಮಾಡಿತ್ತು. ಅಮೆರಿಕಾದ ಪರವಾಗಿ ನಮ್ಮ ಜೊತೆ ಡೀಲ್ ಮಾಡೋದಿಕ್ಕೆ ಬಂದ್ರು ಅಂತ ಇರಾನ್ ಹೇಳಿತ್ತು. ಪಾಕಿಸ್ತಾನ ಅನ್ನೋದು 2 ತಲೆಯ ಹಾವು. ಅದು ಯಾವಾಗ ಯಾವ ಕಡೆ ಬೇಕಾದ್ರೂ ಮೂವ್ ಆಗತ್ತೆ. ಹೀಗಾಗಿ ಅಲ್ಲಿ ಚೈನಾದ ಆಯುಧಗಳನ್ನ ಇರಾನಿಗೆ ಕೊಡೋದಿಕ್ಕೆ ಪಾಕಿಸ್ತಾನ ತರಿಸ್ಕೊಳ್ತಾ ಗೊತ್ತಿಲ್ಲ. ಬಹುತೇಕ ಮಾಹಿತಿಗಳ ಪ್ರಕಾರ ಪಾಕಿಸ್ತಾನ ಆಪರೇಷನ್ ಸಿಂಧೂರಲ್ಲಿ ಕಳ್ಕೊಂಡ ಆಯುಧಗಳನ್ನ ಈಗ ಮತ್ತೆ ತುಂಬಿಕೊಳ್ತಾ ಇದೆಯೇ ಹೊರತು ಬೇರೆಯವರಿಗೆ ಸಹಾಯ ಏನು ಮಾಡ್ತಾ ಇಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಹಾಗೆ ಬಂದಿಳಿದ ವಿಮಾನಗಳಲ್ಲಿ ಯಾವ್ಯಾವ ಆಯುಧಗಳಿದ್ವು, ಅದರಲ್ಲಿ ಏನಿತ್ತು ಅನ್ನೋ ಬಗ್ಗೆ ಖಚಿತ ಮಾಹಿತಿ ಇನ್ನೂ ಕೂಡ ಹೊರಬಿದ್ದಿಲ್ಲ. ಅದು ಹೊರಗೆ ಬರೋದು ಇಲ್ಲ. ಯಾಕೆಂದ್ರೆ ಅದರಲ್ಲಿ ಏನಿತ್ತು ಅನ್ನೋದನ್ನ ಪಾಕಿಸ್ತಾನ ಹೇಳ್ಕೊಳ್ಳೋದಿಲ್ಲ. ಆಯುಧಗಳನ್ನ ಕಳುಹಿಸಿಕೊಟ್ಟ ದೇಶಗಳು ಕೂಡ ನಾವಿಂತಿಂಥ ಆಯುಧಗಳನ್ನು ಪಾಕಿಸ್ತಾನಕ್ಕೆ ಕೊಟ್ವಿ ಅಂತ ಹೇಳ್ಕೊಳ್ಳೋದಿಕ್ ಹೋಗೋದಿಲ್ಲ. ಅದು ಆಯುಧಗಳ ರಹಸ್ಯ ವ್ಯವಹಾರ. ಹೀಗಾಗಿ ಅಲ್ಲಿನ ಮಿಲಿಟರಿ ಟ್ರಾನ್ಸ್ಪೋರ್ಟ್ ವಿಮಾನಗಳ ಅಸಹಜ ಸಂಚಾರ ಸಾಕಷ್ಟು ಅನುಮಾನಗಳಿಗಿಲ್ಲಿ ಕಾರಣ ಆಗ್ತಾ ಇದೆ. ಇನ್ನು ಇದನ್ನು ಭಾರತ ಗಮನಿಸ್ತಾ ಇದೆ. ಪಾಕಿಸ್ತಾನದಲ್ಲಿನ ಎಲ್ಲ ಚಲನವಲನಗಳನ್ನ ವಿಶೇಷವಾಗಿ ಗಮನಿಸುವ ಕೆಲಸವನ್ನ ಭಾರತ ಮಾಡುತ್ತೆ. ಪಾಕಿಸ್ತಾನ ತನ್ನ ಆಯುಧಗಳನ್ನ ಮತ್ತೆ ತುಂಬಿಕೊಳ್ತಾ ಇರೋದು ಭಾರತಕ್ಕೆ ಒಂದು ಎಚ್ಚರಿಕೆಯ ಗಂಟೆ ಕೂಡ. ಇನ್ನು ಪಾಕಿಸ್ತಾನ ಹಾಗೂ ಭಾರತದ ನಡುವಿನ ಸಂಬಂಧಗಳು ಈ ಹಿಂದಿನ ಹಾಗೇ ಇವೆ. ಭಾರತ ನೀರು ಬಿಡ್ತಾ ಇಲ್ಲ ಅಂತ ಪಾಕಿಸ್ತಾನ ಬಾಯಿ ಬಡ್ಕೊಳ್ತಾ ಇದೆ. ಭಾರತ ಭಯೋತ್ಪಾದನೆಯನ್ನ ನಿಲ್ಲಿಸೋವರೆಗೆ ನಿಮಗೆ ನೀರು ಬರೋದಿಲ್ಲ ಅನ್ನೋ ತನ್ನ ಮಾತಿಗೆ ಬದ್ಧವಾಗಿದೆ. ಈ ನಡುವೆ ಮೊನ್ನೆ ಇಸ್ಲಾಮಾಬಾದ್ ಅಲ್ಲಿ ಭಾರತೀಯ ರಾಯಭಾರ ಕಚೇರಿಯ ಹೊರಗಿನ ಸೆಕ್ಯೂರಿಟಿ ಬ್ಯಾರಿಕೇಡ್ಗಳನ್ನ ಪಾಕಿಸ್ತಾನ ತೆರವುಗೊಳಿಸಿತು. ಅದಕ್ಕೆ ಪ್ರತಿಯಾಗಿ ನವದೆಹಲಿಯಲ್ಲಿನ ಪಾಕಿಸ್ತಾನದ ರಾಯಭಾರ ಕಚೇರಿಯ ಹೊರವಲಯದಲ್ಲಿ ಬುಲ್ಡೋಜರ್ ಕಾರ್ಯಾಚರಣೆ ನಡೆದಿದೆ. ರಾಯಭಾರ ಕಚೇರಿಯ ಹೊರಗೆ ಅಕ್ರಮವಾಗಿ ಹಾಕೊಂಡಿದ್ದ ರೇಲಿಂಗ್ಸ್, ಭದ್ರತೆಗಾಗಿ ನಿರ್ಮಾಣ ಮಾಡಿಕೊಂಡಿದ್ದ ಟೆಂಪರರಿ ಸ್ಟ್ರಕ್ಚರ್ಗಳು, ಬ್ಯಾರಿಕೇಡುಗಳು ಇವೆಲ್ಲವನ್ನ ಬುಲ್ಡೋಸರ್ ಮೂಲಕ ತೆರವುಗೊಳಿಸಲಾಗಿದೆ. ಪಾಕಿಸ್ತಾನದ ಯಾವ ಆಕ್ಷನ್ಗೂ ಭಾರತ ಈಗ ಆಕ್ಷೇಪ ವ್ಯಕ್ತಪಡಿಸೋದು, ಪತ್ರ ಬರೆಯೋದು, ರಾಯಭಾರ ಕಚೇರಿಯ ಸಿಬ್ಬಂದಿಯನ್ನ ಕರೆಸ್ಕೊಂಡು ಎಚ್ಚರಿಕೆ ಕೊಡೋದು ಇದನ್ನೆಲ್ಲ ಮಾಡೋದೇ ಇಲ್ಲ. ಅವ್ರು ಏನು ಮಾಡ್ತಾರೆ ಅದಕ್ಕಿಂತ ಸ್ವಲ್ಪ
ಅಥವಾ ಜಾಸ್ತಿನೇ ಅವರಿಗೆ ಮಾಡಿ ಅವರಿಗೆ ಅವರದ್ದೇ ಭಾಷೆಯಲ್ಲಿ ಅವರಿಗೆ ಅರ್ಥ ಆಗೋ ಭಾಷೆಯಲ್ಲಿ ಭಾರತ ಉತ್ತರ ಕೊಡ್ತಾ ಹೋಗ್ತಾ ಇದೆ. ಇನ್ನು ಅಮೆರಿಕದ ರಾಯಭಾರಿ ಸರ್ಗಿಯೋ ಗೋರ್ ಬೇರೆ ಮೊನ್ನೆ ಕಾಶ್ಮೀರಕ್ಕೆ ಹೋಗಿ ಕಾಶ್ಮೀರ ಅನ್ನೋದು ಭಾರತದ ಅವಿಭಾಜ್ಯ ಅಂಗ ಅಂತ ಜೋರಾಗಿ ಪಾಕಿಸ್ತಾನಕ್ಕೆ ಕೇಳಿಸುವ ಹಾಗೆ ಹೇಳಿದ್ದಾರೆ. ಇದು ಪಾಕಿಸ್ತಾನ ಉರ್ಕೊಳ್ಳೋದಕ್ಕೆ ಕಾರಣ ಆಗಿದೆ. ತನ್ನ ಅಸಮಾಧಾನವನ್ನ ಪಾಕಿಸ್ತಾನದಲ್ಲಿನ ಅಮೆರಿಕದ ರಾಯಭಾರಿಯ ಮುಂದೆ ಪಾಕಿಗಳು ವ್ಯಕ್ತಪಡಿಸಿದ್ರಂತೆ. ಏನು ವ್ಯಕ್ತಪಡಿಸಿದ್ರೆ ಏನು ಪ್ರಯೋಜನ? ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಅನ್ನೋದು ಸುಳ್ಳಲ್ಲ. ಆಕ್ರಮಿತ ಕಾಶ್ಮೀರದ ಜನ ಕೂಡ ನಾವು ಭಾರತದ ಕಾಶ್ಮೀರವನ್ನ ಸೇರ್ತೀವಿ ಅಂತ ಧಮಕಿ ಕೊಡ್ತಾ ಇರೋದು ಸುಳ್ಳಲ್ಲ. ಈ ಮಧ್ಯೆ ಪಾಕಿಸ್ತಾನಕ್ಕೆ ಚೈನಾ, ಟರ್ಕಿಯ ಟ್ರಾನ್ಸ್ಪೋರ್ಟ್ ವಿಮಾನಗಳು ಹೆಚ್ಚಾಗಿ ಬರ್ತಾ ಇರೋದು ಆತಂಕಕಾರಿ ಏನಲ್ಲದೇ ಇದ್ರೂ ಕೂಡ ಒಂದು ಕಣ್ಣಿಡಬೇಕಾದ ವಿಷಯ ಅನ್ನೋದಂತೂ ನಿಜ. ಇದು ಗೆಳೆಯರೆ, ಚೈನಾ ಹಾಗೂ ಟರ್ಕಿಯ ಮಿಲಿಟರಿ ಟ್ರಾನ್ಸ್ಪೋರ್ಟ್ ವಿಮಾನಗಳು ದೊಡ್ಡ ಸಂಖ್ಯೆಯಲ್ಲಿ ಪಾಕಿಸ್ತಾನಕ್ಕೆ ಬರ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.